Good morning, my dear final year become students. This is your CMK, sir. And this is the second class of advanced accounting under that accounts of insurance companies. My dear, last class itself, we were discussed about the theory of insurance companies. Now we are going to discuss practical aspects of insurance company business. My dears, it's a very important chapter because 14 marks 2 problems arise agutte, 6 marks 2 problems arise agutte, 2 marks 2 questions arise agutte, my dears. Overall 40 plus arise ಆಗುತ್ತೆ my dears ಈ ಚಾಪ್ಟರ್. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡ್ಕೊಳ್ಳಿ. My dears, theory complete ಆಗಿದೆ. Now we are going to discuss the practical aspects. My dears. Under that practical, the first concept is calculation of schedule number 4, my dears. Schedule number 4, that is benefits paid, my dears. Schedule number 4, benefits paid, my dears. Benefits paid ಅಂತ ಕರೀತೀವಿ. Schedule number 4 important schedule ಇದು. So major schedule under insurance companies, my dears. Under insurance companies ಅಲ್ಲಿ ಇದು major schedule ಆಗುತ್ತೆ, my dears. Major schedule. So schedule number 4 benefits paid ಅಂತ ಬರುತ್ತೆ, my dears. Benefits paid. ಏನೇನ್ ಬೆನಿಫಿಟ್ಸ್ ನ ಇನ್ಶೂರೆನ್ಸ್ ಕಂಪನಿಯವರು ಪಾಲಿಸಿ ಹೋಲ್ಡರ್ಸ್ ಗೆ ಕೊಡ್ತಾರೆ ಅಂತಕ್ಕಂಥದ್ದು, my dears. ಅದನ್ನ ಡಿಸ್ಕಸ್ ಮಾಡ್ತೀವಿ ಇಲ್ಲಿ. My dears, very clear. The screen is clear. ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಿಸ್ತಿದ್ಯಾ? ಆಡಿಯೋ ಇರೋರು ಹೇಳ್ರಿ. ದೀಕ್ಷಾ, ಹಲೋ. ಎಲ್ಲ ಆಡಿಯೋ ಹೊರಟೋಗಿದೆ, ಹೋಗಿ. ದೀಕ್ಷಾ ಆಡಿಯೋ ತಗೊಳ್ಳಿ. ದೀಕ್ಷಾ ವಿ ಆಡಿಯೋ. ದೀಕ್ಷಾ ವಿ. ದಿನೇಶ್ ಆಡಿಯೋ ತಗೊಳ್ಳಿ. ದಿನೇಶ್ ಕುಮಾರ್ ವಿ. ಸರ್. ರಶ್ಮಿ ಆಡಿಯೋ ತಗೊಳ್ರಿ. ರಶ್ಮಿ ಸರ್. ಮಾತಾಡ್ತಾ ಇರಿ, ನಾನು ಮಾತಾಡಿದಾಗ ನೀವು ಮಾತಾಡ್ಬೇಕು. ಉಷಾ ಆಡಿಯೋ ತಗೊಳ್ಳಿ. ಉಷಾ. ಅರ್ಚಿತಾ ಆಡಿಯೋ ತಗೊಳ್ಳಿ. ಐಶ್ವರ್ಯ ಆಡಿಯೋ ತಗೊಳ್ಳಿ. ಐಶ್ವರ್ಯ. ನಂದಿ. ಎಸ್ ಸರ್. ಎಸ್ ಆರ್ ಅಂತೀರಾ, ಮತ್ತೆ ಕ್ವಶನ್ ಕೇಳಿದಾಗ ಮಾತ್ರ ಹೇಳಲ್ಲ. ಪ್ರಾಬ್ಲಮ್ ನೋಡ್ಕೊಳ್ಳಿ. From the following details, calculate amount of benefits paid as per Insurance Companies Act of 1938. Insurance Companies Act of 1938, my dears. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು? ಬೆನಿಫಿಟ್ಸ್ ಪೇಯ್ಡ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಏನಪ್ಪಾ ಸ್ಟಾರ್ಟಿಂಗ್ ಅಲ್ಲೇ ಚಾರ್ಟ್, ಇನ್ನು ಏನೇ ಹೇಳಿಲ್ಲ. ಕ್ಲಿಯರ್ ಸರ್. ಬಾಲಾಜಿ ಜೀವಿ ಏನಿದು? ಕ್ಲಿಯರ್ ಸರ್. ಸೊ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಬೆನಿಫಿಟ್ಸ್ ಪೇಯ್ಡ್ ಆಸ್ ಪರ್ ಇನ್ಶೂರೆನ್ಸ್ ಆಕ್ಟ್ ಆಫ್ 1938, ಮೈ ಡಿಯರ್ಸ್. ಮೈ ಡಿಯರ್ಸ್, ಒಂದೊಂದೇ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋದ್ರೆ ಟ್ರೀಟ್ಮೆಂಟ್ ಏನು ಅಂತ ನಮಗೆ ಗೊತ್ತಾಗುತ್ತೆ, ಮೈ ಡಿಯರ್ಸ್. ಕ್ಲೈಮ್ಸ್ ಬೈ ಡೆತ್ 9,48,000. ಕ್ಲೈಮ್ಸ್ ಬೈ ಡೆತ್ ಆಗಿರೋದು ಕೊಡ್ತಕ್ಕಂತ ಕ್ಲೈಮ್ಸ್ ಪರಿಹಾರ. Annuity paid rupees 2,72,000. Surrenders 1,75,000. Bonus in cash 20,000. Bonus in reduction of premium 48,000. Claims recovered under reinsurance. 17,000. Is it right? 17,000, my dear. Claims recovered under reinsurance 17,000. Further bonus in reduction of premium 14,000, my dear. Further bonus in reduction of premium 14,000. My dears, ಏನು ಅಂದ್ರೆ ಇದು ಬೆನಿಫಿಟ್ಸ್ ಪೇಯ್ಡ್ ಅಂತ ಪಾಲಿಸಿ ಹೋಲ್ಡರ್ಗೆ ಇನ್ಶೂರೆನ್ಸ್ ಕಂಪನಿ ಏನೇನು ಕೊಡಬಹುದು ಅಂದ್ರೆ ಕ್ಲೈಮ್ಸ್ ಬೈ ಡೆತ್. ಮೈ ಡಿಯರ್ಸ್, ಕ್ಲೈಮ್ಸ್ ಬೈ ಡೆತ್ ಅಂದ್ರೆ ಡೆತ್ ಆದಾಗ ಕೊಡುವಂತ ಪರಿಹಾರ ಕೊಡ್ತಾರೆ, ಮೈ ಡಿಯರ್ಸ್. ಪ್ರಾಬ್ಲಮ್ ಇಲ್ಲ ಕೊಡಬಹುದು, ಮೈ ಡಿಯರ್ಸ್. ಆನ್ಯುಟೀಸ್ ಪೇಯ್ಡ್ ಅಂದಾಗ ಆನ್ಯುಯಲ್ ಇನ್ಕಮ್ಸ್ ಅಂದ್ರೆ ಆನ್ಯುಟೀಸ್ ಅಂದಾಗ ಆನ್ಯುಯಲಿ ಬರ್ತಕ್ಕಂಥ ಇನ್ಕಮ್ಸ್, ಮೈ ಡಿಯರ್ಸ್. ಏನ್ ಮಾಡ್ಬೇಕು? ಇದನ್ನ ಆಡ್ ಮಾಡ್ಕೋಬೇಕು, ಮೈ ಡಿಯರ್ಸ್. ಆಡ್ ಮಾಡ್ಕೊಳ್ಳಿ. ಇದು ಬೇಸ್ ಅನ್ಕೊಳ್ಳಿ. ಕ್ಲೈಮ್ಸ್ ಬೈ ಡೆತ್ ಬೇಸ್ ಅನ್ಕೊಳ್ಳಿ. ಆನ್ಯುಟೀಸ್ ನ ಹ್ಯಾಡ್ ಮಾಡ್ಕೊಳ್ಳಿ, ಮೈ ಡಿಯರ್ಸ್. ಆನ್ಯುಟೀಸ್ ನ ಹ್ಯಾಡ್ ಮಾಡ್ಕೊಳ್ಳಿ. ಸರೆಂಡರ್ಸ್, ಮೈ ಡಿಯರ್ಸ್. ಸರೆಂಡರ್ಸ್ ಏನ್ ಸರೆಂಡರ್ಸ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಸರೆಂಡರ್ ಪಾಲಿಸಿ ಅಂದ್ರೆ ಕಂಪ್ನಿಯವರಿಗೆ ಬಿಟ್ಕೊಟ್ಬಿಡ್ತಾರೆ. ಹಾಗೇನ್ ಮಾಡ್ತಾರೆ ಅವರು? ಅಷ್ಟಕ್ಕೆ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಿ ವಾಪಸ್ ಕೊಡ್ತಾರೆ, ಮೈ ಡಿಯರ್ಸ್. ದಟ್ ಈಸ್ ಸರೆಂಡರ್ಸ್. ಅಫ್ ಕೋರ್ಸ್ ಆಡ್ ಮಾಡ್ಬೇಕು. ಅದು ಬೆನಿಫಿಟ್ ಗೆ ಬರುತ್ತೆ ಪಾಲಿಸಿ ಹೋಲ್ಡರ್ಗೆ. ಸರೆಂಡರ್ ಮಾಡಿದ್ರೆ ಪಾಲಿಸಿ ಸರೆಂಡರ್ ಮಾಡಿದ್ರೆ ಅದು ಬೆನಿಫಿಟ್ ಆಗುತ್ತೆ. ಬೋನಸ್ ಇನ್ ಕ್ಯಾಶ್, ಮೈ ಡಿಯರ್ಸ್. ಬೋನಸ್ ಇನ್ ಕ್ಯಾಶ್ ಅಫ್ ಕೋರ್ಸ್ ಬೆನಿಫಿಟ್ಸ್, ಅದು ಬೆನಿಫಿಟ್ಸ್ ಆಗುತ್ತೆ. ಆಡ್ ಮಾಡಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ, ಮೈ ಡಿಯರ್ಸ್. ಅಫ್ ಕೋರ್ಸ್
ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂದಾಗ ಪ್ರೀಮಿಯಂ ಕಟ್ಟೋದಕ್ಕಿಂತ ಬೋನಸ್ ಕೊಟ್ಟಿದ್ದಾರೆ ಅಂದ್ರೆ ಇನ್ಕಮ್ ಅಲ್ವಾ ಪಾಲಿಸಿ ಹೋಲ್ಡರ್ಗೆ ಬೆನಿಫಿಟ್ ಆಗುತ್ತೆ ಮೈ ಡಿಯರ್ಸ್. ಕ್ಲೈಮ್ಸ್ ರಿಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಮೈ ಡಿಯರ್ಸ್. ರೀಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ಮೈ ಡಿಯರ್ಸ್. ರೀಇನ್ಶೂರೆನ್ಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. When a insurance company not able to maintain the entire policies, the insurance company may transfer is partly risk to another insurance company that is called reinsurance my dears. But here there is a problem. Here there is a sentence of reinsurance amount claims, reinsurance claims received my dears, recovered. In reinsurance claims na recover ಮಾಡ್ಕೊಳ್ಳುತ್ತೆ ಅಂದ್ರೆ ಯಾವ್ದು ರಿಕವರಿ ಮಾಡ್ಕೊಳ್ಳುತ್ತೆ? ಕಂಪನಿ ರಿಕವರಿ ಮಾಡ್ಕೊಳ್ಳುತ್ತೆ. ಬೇರೆ ಕಂಪನಿಗೆ ಏನು ಪಾಲಿಸಿ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರು ರಿಸೀವ್ ಮಾಡ್ಕೊಳ್ತಾರೆ, ಪಾಲಿಸಿ ಹೋಲ್ಡರ್ ಬರಲ್ಲ ಮೈ ಡಿಯರ್ಸ್. ಇದನ್ನ ಲೆಸ್ ಮಾಡ್ಕೊಳ್ಳಿ, ಲೆಸ್ ಮಾಡ್ಕೊಳ್ಳಿ. Again, further bonus in reduction of premium my dears. Further bonus in reduction of premium, of course my dears, add ಮಾಡ್ಕೊಳ್ಳಿ. This is the method my dears. ಇದು ಬೇಸ್, ಇದು ಬೇಸ್ my dears, ಇದು ಬೇಸ್. Claims by death my dears. Calculation of schedule number 4 benefits paid ಹೋಗ್ತಾ ಇದೆ my dears. Particulars amount rupees my dears. ನೋಡಿ my dears, fast. Claims by death ಬೇಸ್ ಆಗಿ ತಗೊಂಡಿದ್ದೀನಿ my dears. 9,48,000 rupees ಇದೆ. Claims by death 9,48,000 rupees ಇದೆ my dears. As usual 9,48,000 ತಗೊಂಡಿದ್ದೀನಿ. ಅದರಲ್ಲಿ ಲೆಸ್ ಮಾಡೋ ಕಂಟೆಂಟ್ ಒಂದಿದೆ my dears. Claims recovered under reinsurance. Reinsurance ಇಂದ ಬಂದಿರುವಂತ ಕ್ಲೈಮ್ಸ್ ನ ಲೆಸ್ ಮಾಡ್ಕೊಳ್ತಾ ಇದ್ದೀನಿ. Claims recover under reinsurance 17,000 my dears. 17,000 ಹೇಳಿ, ಬ್ಯಾಲೆನ್ಸ್ ಹೇಳಿ. 9,48,000 ಅಲ್ಲಿ 17,000 ಲೆಸ್ ಮಾಡಿ 9,31,000 ಸರ್. 9,31,000 ನೆಟ್ ವ್ಯಾಲ್ಯೂ ತಗೊಂಡಿದ್ದೀನಿ my dears. ಆಡ್ ಇನ್ನೆಲ್ಲವೂ ಆಡ್ ಮಾಡೋದೆ my dears. Annuities paid 2,72,000 ತಗೊಂಡಿದ್ದೀನಿ my dears. Annuities paid ಇಲ್ಲಿದೆ 2,72,000 ತಗೊಂಡಿದ್ದೀನಿ my dears. Surrenders 1,75,000 ತಗೊಂಡಿದ್ದೀನಿ my dears. Bonus in cash 20,000 rupees ತಗೊಂಡಿದ್ದೀನಿ my dears. My dears ಇಲ್ಲಿ ನೋಡಿ, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 48,000 ಬೋನಸ್ ಕೊಟ್ಟಿದ್ದಾರೆ ಬಟ್ ಕ್ಯಾಶ್ ಆಗಿ ಕೊಟ್ಟಿಲ್ಲ. ಪ್ರೀಮಿಯಂ ನ ರಿಡಕ್ಷನ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ 48,000. ಫರ್ದರ್ ಬೋನಸ್ ಇನ್ ರಿಡಕ್ಷನ್ ಪ್ರೀಮಿಯಂ ಎರಡು ಆಡ್ ಮಾಡಿದ್ದೀನಿ. 48,000 ಪ್ಲಸ್ 14,000 ಎಷ್ಟಾಗುತ್ತೆ ನೋಡಿ? 62 ಕರೆಕ್ಟಾ? 62,000 yes sir. 62,000 my dears. So this is called calculation of benefits paid my dears. ನೋಡಿ ಟೋಟಲ್ ಮಾಡಿ 9,31,000 2,72,000 1,75,000 20 62 14,60,000 sir. correct idea? 14,60,000 that is total Yes, benefit sir. paid my dears. Total benefit paid. Veena R Balaji G, Veena R clear. So 14,60,000 total benefits paid my dears. Total benefits paid. ಈಗ ಇಲ್ಲಿ ನೋಡ್ಕೊಳ್ಳಿ my dears, ಪ್ರಾಬ್ಲಮ್ ಇಲ್ಲಿ ನೋಡ್ಕೊಳ್ಳಿ. Claims by ನೋಡಿ my dears, calculate schedule number 4 benefits paid my dears. Claims by maturity 1,76,000. This is called base my dears. Base ಅಂತ ಕರಿತೀವಿ. Claims by death of course base, ಎರಡು ಬೇಸ್ my dears. Annuities paid ಆಡ್ ಮಾಡ್ಕೊಳ್ತೀವಿ, surrenders ಆಡ್ ಮಾಡ್ಕೊಳ್ತೀವಿ, bonus in reduction of premium 84,000 ಆಡ್ ಮಾಡ್ಕೊಳ್ತೀವಿ. Claims recovered under reinsurance ಲೆಸ್ ಮಾಡ್ಕೊಳ್ತೀವಿ, ಲೆಸ್ ಮಾಡ್ಕೊಳ್ತೀವಿ. ಸಾಲ್ವ್ ಮಾಡೋಣ ಇದನ್ನು ಪ್ರಾಬ್ಲಮ್ ಮಾರ್ಕ್ ಮಾಡ್ಬೇಕಾ? ಸಾಲ್ವ್ ಮಾಡ್ಲಾ? ಹಾಗೆ ಮಾತಾಡ್ರಿ ಆಡಿಯೋ ಇರೋರು. ಮಾರ್ಕ್ ಏನ್ ಮಾಡೋದು ಬೇಡ ಅಲ್ವಾ? Claims by maturity base, claims by death base, annuities paid ಆಡ್ ಮಾಡ್ಕೊಳ್ತೀವಿ, surrenders ಆಡ್ ಮಾಡ್ಕೊಳ್ತೀವಿ, bonus in reduction of premium ಆಡ್ ಮಾಡ್ಕೊಳ್ತೀವಿ, claims recovered under reinsurance ಲೆಸ್ ಮಾಡ್ಕೊಳ್ತೀವಿ. ಏನು ಮಾರ್ಕಿಂಗ್ ಏನ್ ಬೇಡ ಅಲ್ವಾ? ಮಾರ್ಕಿಂಗ್ ಏನ್ ಬೇಡ, ಹಾಗೆ ಅರ್ಥ ಮಾಡ್ಕೊಳ್ಳಿ. ರೈಟ್ my dears. ನೋಡಿ claims by death 2,74,000, claims by maturity 1,76,000 ಕರೆಕ್ಟ್ ಏನೋ ನೋಡಿ? 1,76,000 2,74,000 ರೈಟ್. ಅದರಲ್ಲಿ ಕ್ಲೈಮ್ಸ್ ರಿಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ 20,000 ಲೆಸ್ ಮಾಡ್ಬೇಕು my dears. ಲೆಸ್ ಕ್ಲೈಮ್ಸ್ ರಿಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ 20,000 ಲೆಸ್ ಮಾಡಿ ಹೇಳಿ my dears. ನೆಟ್ ವ್ಯಾಲ್ಯೂ ಹೇಳಿ. 4,74,000 1,76,000 20,000 ಎಷ್ಟು ಬರುತ್ತೆ ನೋಡಿ my dears? 4,30,000 ಕರೆಕ್ಟ್ ಇದೆಯಾ? 4,30,000 ಇಸ್ ಇಟ್ ರೈಟ್? yes sir. yes sir my dears. ಅದ್ರ ಜೊತೆಗೆ ಏನ್ ಮಾಡ್ತಿದ್ದೀನಿ? annuities paid 90,000 ಇದೆ, ಆಡ್ ಮಾಡ್ಕೊಳ್ತಿದ್ದೀನಿ my dears. surrenders 76,000 ಇದೆ. ಬೋನಸ್ ಇನ್ ಕ್ಯಾಶ್ 30 ಇದೆಯಾ? ಪ್ರಾಬ್ಲಮ್ ಅಲ್ಲ. ಬೋನಸ್ ಇನ್ ಕ್ಯಾಶ್ ಮಿಸ್ ಆಗಿದೆ. no sir. ಮಿಸ್ ಆಗಿದೆ. ಇಲ್ಲಿ ಕೊಡ್ತೀನಿ ಡೋಂಟ್ ವರಿ, ಇಲ್ಲಿ ಆಡ್ ಮಾಡ್ಬಿಡ್ತೀನಿ. ಬೋನಸ್ ಇನ್ ಕ್ಯಾಶ್ ಇದೆ, ಪ್ರಾಬ್ಲಮ್ ಟೈಪ್ ಮಾಡೋದು ಮಿಸ್ ಆಗಿದೆ. ಬೋನಸ್ ಇನ್ ಕ್ಯಾಶ್ 30,000. wait a minute my dears. 30,000 yes sir. ಓಕೆ, ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ my dears. ಟೈಪ್ ಮಾಡಬೇಕಾದ್ರೆ ಮಿಸ್ ಆಗಿದೆ. ಬೋನಸ್ ಇನ್ ಕ್ಯಾಶ್
ರೈಟ್. ದೆನ್ ವೇಟ್ ಎ ಮಿನಿಟ್ ಮೈ ಡಿಯರ್, ಚೇಂಜ್ ಮಾಡ್ಬಿಡ್ತಿದ್ದೀನಿ. ಓಕೆ ಮೈ ಡಿಯರ್ಸ್, ಬೋನಸ್ ಇನ್ ಕ್ಯಾಶ್ 30,000 ತಗೊಂಡಿದ್ದೀನಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 84,000 ಇದೆ ಮೈ ಡಿಯರ್ಸ್, ಕರೆಕ್ಟಾ? 84,000 ಇದೆ. ಫರ್ದರ್ ಬೋನಸ್ ಇದೆಯಾ ಪ್ರಾಬ್ಲಮ್ ಅಲ್ಲೇ? ಫರ್ದರ್ ಬೋನಸ್ ಇದೆಯಾ? ಇಲ್ಲ ಇಲ್ಲ ಬಿಡಿ, ಇಲ್ಲ. ಫರ್ದರ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಇಲ್ಲ. ಓಕೆ 84,000 ಔಟರ್ ಕಾಲಮ್ ತಗೊಂಡ್ಬಿಡ್ತೀನಿ ಮೈ ಡಿಯರ್ಸ್. 84,000. ಓಕೆ, ಮೇಕ್ ಇಟ್ ಟೋಟಲ್ ಮೈ ಡಿಯರ್ಸ್, ಮೇಕ್ ಇಟ್ ಟೋಟಲ್. 4,30,000, 90,000, 76, 30, 84 ಎಷ್ಟು ಬರುತ್ತೆ? 7,10,000. 7,10,000. 7,10,000 ಇಸ್ ಇಟ್ ರೈಟ್? ಕರೆಕ್ಟ್ ಇದೆಯೋ ಚೆಕ್ ಮಾಡಿ ಹೇಳಿ. 7,10,000 ಹೇಳ್ತಿದ್ದೀರಾ? ಇಸ್ ಇಟ್ ರೈಟ್? ಕರೆಕ್ಟ್? ಕರೆಕ್ಟ್ ಇದೆಯಾ? ರೈಟ್ ಮೈ ಡಿಯರ್ಸ್. ಸೊ ದಟ್ ಈಸ್ ಕಾಲ್ಡ್ calculation of schedule number 4, benefits paid my dears. Then we are enter into, ನೋಡಿ my dears, ಈ ಪ್ರಾಬ್ಲಮ್ ಡಿಫರೆಂಟ್ ಇದೆ, ಮತ್ತೆ ಈ ಪ್ರಾಬ್ಲಮ್ ಡಿಫರೆಂಟ್ ಇದೆ. Calculation of premium are of course schedule number 1 ಅಂತ ಕರಿತೀವಿ my dears. Schedule number 1 calculation of premium my dears. Calculation of premium my dears. ಏನೇನ್ ಕೊಟ್ಟಿದ್ದಾರೆ ನೋಡ್ಕೊಂಬೇಡ. ಫಸ್ಟ್ ಏನೇನ್ ಕೊಟ್ಟಿದ್ದಾರೆ ನೋಡ್ಕೊಂಬೇಡ my dears. ನೋಡಿ my dears, ಫಸ್ಟ್ ಸೆಂಟೆನ್ಸ್ ನಿಮಗೆ premium received during the year rupees, wait a minute my dears, premium received during the year rupees 33,33,000 ಕೊಟ್ಟಿದ್ದಾರೆ my dears. 33,33,000 means it's a base my dears. It is a base ಆಗಿ ತಗೋಬೇಕು. Right my dears. Premium outstanding on 1/4/2018. Premium outstanding on 1/4/2018 rupees 58,000. My dear, opening balance of premium ಜ್ಞಾಪಕ ಇಟ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರೀಮಿಯಂ 58,000 ಇದೆ. ಆಮೇಲೆ ಟ್ರೀಟ್ಮೆಂಟ್ ಹೇಳ್ತೀನಿ ಮೈ ಡಿಯರ್ಸ್, ಟ್ರೀಟ್ಮೆಂಟ್ ಆಮೇಲೆ ಹೇಳ್ತೀನಿ ಸರ್. 30 ಮಿನಿಟ್ಸ್ ಮಿನಿಮಮ್ ಆನ್ಲೈನ್ ಕ್ಲಾಸ್. ಕ್ಲಾಸ್ 58,000 ಮೈ ಡಿಯರ್ಸ್. ಟ್ರೀಟ್ಮೆಂಟ್ ನಾನು ಆಮೇಲೆ ಹೇಳ್ತೀನಿ ಮೈ ಡಿಯರ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31st March 2019 ಕ್ಲೋಸಿಂಗ್ ಬ್ಯಾಲೆನ್ಸ್ ಮೈ ಡಿಯರ್ಸ್. ಇದು ಅರ್ಥ ಆಗ್ತಿದ್ಯಾ ಮೈ ಡಿಯರ್ಸ್? ಇದು ಕ್ಲೋಸಿಂಗ್ ಅಟ್ ದ ಎಂಡ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಮೈ ಡಿಯರ್ಸ್. ಇದು premium at the beginning, premium at the end my dears. Then very important, ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಈಸಿ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ 1/4/2018 ಜ್ಞಾಪಕ ಇಟ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಮತ್ತೆ ಮಾಡ್ತೀನಿ, ಲೇಟ್ ಆದ್ರೂ ಪರವಾಗಿಲ್ಲ ಈ ಪ್ರಾಬ್ಲಮ್ ಮೈ ಡಿಯರ್ಸ್. ಜ್ಞಾಪಕ ಇಟ್ಕೊಳ್ಳಿ, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡಿದ್ವಿ. ಯಾವಾಗ? ಬಿಗಿನಿಂಗ್ ಆಫ್ ದ ಅಕೌಂಟಿಂಗ್ ಇಯರ್ ಅಡ್ವಾನ್ಸ್ ರಿಸೀವ್ಡ್. ಅಗೇನ್ ಮೈ ಡಿಯರ್ಸ್, premium received in advance as on 31st March 2019 end ಅಲ್ಲಿ premium received in advance my dears. ಇದು end ಅಲ್ಲಿ, beginning ಅಲ್ಲಿ, end ಅಲ್ಲಿ premium received in advance. beginning outstanding premium, closing means of end outstanding premium. beginning ಅಲ್ಲಿ received in advance, ending ಅಲ್ಲಿ received in advance my dears. Next, bonus my dears. Bonus received, wait a minute, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಇದು ಪ್ರೀಮಿಯಂ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಬೋನಸ್ ಕೊಟ್ಟಿದೀವಿ ಬಟ್ ಪ್ರೀಮಿಯಂ ಅಲ್ಲಿ ರಿಡಕ್ಷನ್ ಮಾಡ್ಕೋಬೇಕು ಅಂತ. ದೆನ್ ರೀಇನ್ಶೂರೆನ್ಸ್ ಪ್ರೀಮಿಯಂ ಮೈ ಡಿಯರ್ಸ್. ರೀಇನ್ಶೂರೆನ್ಸ್ ಪ್ರೀಮಿಯಂ. ಓಕೆ ಮೈ ಡಿಯರ್ಸ್, ಎಕ್ಸ್ಪ್ಲೈನ್ ಮಾಡಿದ್ದಾದ್ಮೇಲೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಫಸ್ಟ್ ಮೈ ಡಿಯರ್ಸ್, ಇದ್ರದ್ದೇನು ಡೌಟ್ ಇಲ್ಲ. ಪ್ರೀಮಿಯಂ ರಿಸೀವ್ ಡ್ಯೂರಿಂಗ್ ದ ಇಯರ್, ಮೈ ಡಿಯರ್, ಇದನ್ನ ಬೇಸ್ ಆಗಿ ತಗೋತೀವಿ. ಬೇಸ್ ಪ್ರೀಮಿಯಂ ಡ್ಯೂರಿಂಗ್ ದ ಇಯರ್ ಅಂತ ತಗೊಂಡ್ಬಿಡ್ತೀವಿ, ಬೇಸ್ ಮೈ ಡಿಯರ್ಸ್. ನೋಡಿ ಮೈ ಡಿಯರ್ಸ್, ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕೇಳಿಸ್ತಿದ್ಯಾ? ವಾಯ್ಸ್ ಕ್ಲಿಯರ್ ಇದೆಯಾ ಐಶ್ವರ್ಯ? ಇದೆಯಾ ಇಲ್ವಾ? ಇದೆ ಸರ್. ಓಕೆ ಮೈ ಡಿಯರ್, ಪ್ರೀಮಿಯಂ ರಿಸೀವ್ ಮಾಡ್ಬೇಕಾದ್ರೆ, ಪ್ರೀಮಿಯಂ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಕಾನ್ಸೆಪ್ಟ್ ನ ನೀವು ಜ್ಞಾಪಕ ಇಟ್ಕೋಬೇಕು. ಕರೆಂಟ್ ಇಯರ್ ಆಸ್ಪೆಕ್ಟ್ಸ್ ಓನ್ಲಿ ವಿ ಶುಡ್ ಆಡ್ ಅಪ್. ಲಾಸ್ಟ್ ಇಯರ್ ಆರ್ ನೆಕ್ಸ್ಟ್ ಇಯರ್ ವಿ ಶುಡ್ ಬಿ ಡಿಡಕ್ಟೆಡ್. ಇಷ್ಟೇ ಫಾರ್ಮುಲಾ. ಆ ವರ್ಷಕ್ಕೆ ರಿಲೇಟೆಡ್ ಏನಿದ್ರು ಆಡ್ ಮಾಡ್ತೀವಿ ಪ್ರೀಮಿಯಂ. ಲಾಸ್ಟ್ ಇಯರ್ದಾಗ್ಲಿ ನೆಕ್ಸ್ಟ್ ಇಯರ್ದಾಗ್ಲಿ ಇದ್ರೆ ಲೆಸ್ ಮಾಡ್ಕೊಳ್ತೀವಿ. ಇದು ಜ್ಞಾಪಕ ಇಟ್ಕೊಳ್ಳಿ ಫಸ್ಟ್ ಮೈ ಡಿಯರ್ಸ್. ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಆನ್ 1/4/2018. 1/4/2018 ಅಂದ್ರೂ ಒಂದೇ, 31st March 2018 ಅಂದ್ರೂ ಒಂದೇ. ಕರೆಕ್ಟಾ ಅಲ್ವಾ? ನೋಡಿ ಯಾರಾದ್ರೂ ರೆಸ್ಪಾನ್ಸ್ ಮಾಡ್ತಾರೇನೋ. ಏನ್ ಮಾಡ್ತಿದ್ದೀರಮ್ಮ? ಅಮ್ಮ, ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಬಿಗಿನಿಂಗ್ ಡೇಟ್ ಈಗ January 1 ಅಂದ್ರೂ ಒಂದೇ, December 31st ಅಂದ್ರೂ ಒಂದೇ ಅಕೌಂಟಿಂಗ್ ಅಲ್ಲಿ. ಕರೆಕ್ಟ್ ಏನಮ್ಮ? 31st December ಅಂದ್ರೂ ಒಂದೇ, January 1st ಅಂದ್ರೂ ಒಂದೇ.
ಸೊ ಹಾಗಾಗಿ ಇಲ್ಲಿ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಅಟ್ ದ ಬಿಗಿನಿಂಗ್ ಅಂದ್ರೂ ಒಂದೇ, ಲಾಸ್ಟ್ ಇಯರ್ ಅಂದ್ರೂ ಒಂದೇ. ಇದು ಲಾಸ್ಟ್ ಇಯರ್ದು ಬಿಗಿನಿಂಗ್ ಅಲ್ಲಿ ಇದೆ, ಲಾಸ್ಟ್ ಇಯರ್ ಇದು 31st March 2018 ಆಲ್ಸೋ ಈಕ್ವಲ್ ಟು 1/4/2018. ಅಲ್ಲಿಗೆ ಇದು ಲಾಸ್ಟ್ ಇಯರ್, ಇದು ಲಾಸ್ಟ್ ಇಯರ್ ಮೈ ಡಿಯರ್ಸ್, ಇದು ಲಾಸ್ಟ್ ಇಯರ್ ಆಗುತ್ತೆ. ಏನ್ ಮಾಡ್ಬೇಕು ಟ್ರೀಟ್ಮೆಂಟ್, ನಾವು ಮೈನಸ್ ಮಾಡ್ಕೋಬೇಕು. ಯಾಕೆಂದ್ರೆ 1/4/2018 ಆಗಿರೋದ್ರಿಂದ ಇದು ಲಾಸ್ಟ್ ಇಯರ್ ಪ್ರೀಮಿಯಂ, ಇದು ಲಾಸ್ಟ್ ಇಯರ್ ಪ್ರೀಮಿಯಂ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಮೈ ಡಿಯರ್ಸ್, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆಸ್ ಆನ್ 31st March 2019. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಅಕೌಂಟಿಂಗ್ ಇಯರ್, ಈ ಪ್ರಾಬ್ಲಮ್ ಅಕೌಂಟಿಂಗ್ ಇಯರ್ ಎಂಡ್ ಆಗೋದು 31st March 2019 ಗೆ. ಅಲ್ಲಿಗೆ ಇದು ಕರೆಂಟ್ ಇಯರ್ ಮೈ ಡಿಯರ್ಸ್, ಇದು ಕರೆಂಟ್ ಇಯರ್. ಸೊ ಇದನ್ನ ಏನ್ ಮಾಡ್ಕೋಬೇಕು, ಹ್ಯಾಡ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಕರೆಂಟ್ ಇಯರ್ ಮೈ ಡಿಯರ್ಸ್, ಕರೆಂಟ್ ಇಯರ್ ಪ್ರೀಮಿಯಂ ಮೈ ಡಿಯರ್ಸ್. ಹಾಗಾಗಿ ನಾವೇನ್ ಮಾಡ್ಬೇಕು, ಹ್ಯಾಡ್ ಮಾಡ್ಕೋಬೇಕು, ಹ್ಯಾಡ್ ಮಾಡ್ಕೋಬೇಕು ಮೈ ಡಿಯರ್ಸ್, ಹ್ಯಾಡ್. ಈಗ ಮೈ ಡಿಯರ್ಸ್, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 1/4/2008 ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಬರ್ತದೆ ಮೈ ಡಿಯರ್ಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ನೆಕ್ಸ್ಟ್ ಇಯರ್ದು ಇವಾಗಲೇ ರಿಸೀವ್ ಮಾಡ್ಕೋತಾ ಇದೀವಿ ಅಂತ ಅರ್ಥ. ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇದೀವಿ ಅಂತ ಅರ್ಥ. ಯಾರ್ರಿ ಆಡಿಯೋ ತಗೊಂಡ ಸೌಂಡ್ಗಳೇನ್ರಿ, ನೀವು ಡಿಸ್ಟರ್ಬ್ ಆಗಿದ್ರೆ ದಯವಿಟ್ಟು ಆಡಿಯೋನ ಮ್ಯೂಟ್ ಮಾಡ್ಬಿಡಿ, ನನಗ್ ಡಿಸ್ಟರ್ಬ್ ಮಾಡಬಾರ್ದು. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಮುಂದಿನ ಒಂದು ಪೀರಿಯಡ್ ಈ ವರ್ಷನೇ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಿದು. ಯಾಕಂದ್ರೆ ಇದೊಂದು ನೀವು ಕನ್ಫ್ಯೂಸ್ ಆದ್ರೆ ಪ್ರಾಬ್ಲಮ್ ಅರ್ಥ ಆಗಲ್ಲ ಮೈ ಡಿಯರ್ಸ್. ಇವ್ರು ರಿಸೀವ್ ಮಾಡ್ಕೊಂಡಿರೋದು ಯಾವಾಗ, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ 1/4/2018 ಅಲ್ಲಿ. ಕರೆಕ್ಟ್ ಆಗಿ ನೀವೇ ಹೇಳ್ಬೇಕು, ನಾನು ಆನ್ಸರ್ ಹೇಳಲ್ಲ ಈಗ ಮೈ ಡಿಯರ್. 1/4/2018 ಅಂದ್ರೆ 31st March 2018 ಅಂತ. ಕರೆಕ್ಟಾ? ನೋಡು ಮಾತಾಡ್ತಾರೆ. 31st March 2018 ಅಂದ್ರೆ ಲಾಸ್ಟ್ ಇಯರ್ ಅಂತ. ಕರೆಕ್ಟಾ? ಲಾಸ್ಟ್ ಇಯರ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ನೆಕ್ಸ್ಟ್ ಇಯರ್ ಅಂತ. ಅಂದ್ರೆ ಇದು ನಮ್ಮ ಅಕೌಂಟಿಂಗ್ ಇಯರ್ ರಿಲೇಟೆಡ್. ಹೆಂಗೆ ಅಂದ್ರೆ 1/4/2018 ಅಲ್ಲೇ ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿದೀವಿ ಅಂದ್ರೆ ನಾವೀಗ ಅಕೌಂಟ್ ಮಾಡ್ತಿರೋ ಇಯರ್ಗೆ ಇದು ಕರೆಂಟ್ ಇಯರ್ ಆಗುತ್ತೆ. ಹ್ಯಾಡ್ ಮಾಡ್ಕೋಬೇಕು ಮೈ ಡಿಯರ್ಸ್, ಹ್ಯಾಡ್ ಮಾಡ್ಕೋಬೇಕು. ಇದು ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ ದ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಲ್ಲಿ ರಿಸೀವ್ಡ್ ಆದ್ರೆ ಈ ವರ್ಷಕ್ಕೆ ಕರೆಂಟ್ ಇಯರ್ ಆಗುತ್ತೆ, ಪ್ರೆಸೆಂಟ್ ಇಯರ್ ಆಗುತ್ತೆ. ನೆಕ್ಸ್ಟ್, ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 31st March 2019 ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ ನಾವೇನಾದ್ರೂ ರಿಸೀವ್ ಮಾಡ್ಕೊಂಡ್ರೆ, ಎಂಡ್ ಆಫ್ ದ ಅಕೌಂಟಿಂಗ್ ಪೀರಿಯಡ್ ಏನಾದ್ರು ನಾವು ರಿಸೀವ್ ಮಾಡ್ಕೊಂಡ್ರೆ ಅದೇನಾಗುತ್ತೆ, ನಮ್ಗೆ ನೆಕ್ಸ್ಟ್ ಇಯರ್ ಆಗುತ್ತೆ ಮೈ ಡಿಯರ್ಸ್. 31st March 2019 ಅಂದ್ರೆ 1/4/2019 ಹೋಗುತ್ತೆ, ಅದು ನೆಕ್ಸ್ಟ್ ಇಯರ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ಮೈ ಡಿಯರ್ಸ್, ಲೆಸ್ ಮಾಡ್ಕೋಬೇಕು. ದೆನ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಪ್ರೀಮಿಯಂ ನಮಗೆ ಬಂದಂಗೆ ಮೈ ಡಿಯರ್ ಬೋನಸ್ ಕೊಡ್ತೀವಿ, ಆಕ್ಚುಲಿ ಲೆಸ್ ಆಗ್ಬೇಕು ಅನ್ಕೊಳ್ತೀವಿ ನಾವೀಗ, ಯಾಕಂದ್ರೆ ಪ್ರೀಮಿಯಂ ಅಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಬೋನಸ್ ಕೊಡ್ತೀವಿ, ನಮ್ಗೆ ಬೋನಸ್ ಆಗಿ ಕ್ಯಾಶ್ ಆಚೆ ಹೋಗುತ್ತೆ ಮೈ ಡಿಯರ್ಸ್. ಬಟ್ ಅದೇ ಅಮೌಂಟ್ ಪ್ರೀಮಿಯಂ ಆಗಿ ಒಳಗಡೆ ಬರುತ್ತೆ ಮೈ ಡಿಯರ್ಸ್, ಪ್ರೀಮಿಯಂ ಆಗಿ ಒಳಗಡೆ ಬರುತ್ತೆ. ಒಂದ್ ಸೆಕೆಂಡ್ ಜ್ಞಾಪಕ ಇಟ್ಕೊಳ್ಳಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂದಾಗ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಇಟ್ಸ್ ಔಟ್ ಗೋಯಿಂಗ್, ಬಟ್ ಇನ್ ದ ಫಾರ್ಮ್ ಆಫ್ ಪ್ರೀಮಿಯಂ ಇಟ್ಸ್ ಕಮಿಂಗ್. ಅರ್ಥ ಆಗ್ತಿದ್ಯಾ? ಪ್ರೀಮಿಯಂ ಮೆಥಡ್ ಅಲ್ಲಿ ನಮಗೆ ಇನ್ಕಮಿಂಗ್ ಆಗುತ್ತೆ. that's why we should be add up. ಏನ್ ಮಾಡ್ಬೇಕು ಇದನ್ನ ಮೈ ಡಿಯರ್ಸ್, ಹ್ಯಾಡ್ ಮಾಡ್ಕೋಬೇಕು. ನೆಕ್ಸ್ಟ್ ಮೈ ಡಿಯರ್ಸ್, ರೀಇನ್ಶೂರೆನ್ಸ್ ಪ್ರೀಮಿಯಂ. ರೀಇನ್ಶೂರೆನ್ಸ್ ಅಂದ್ರೆ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೀನಿ. when a company not able to maintain the entire policies at that time, it may transfer its some policies to another company, and on such policies any premium received, reinsurance premium ಯಾರಿಗೆ ಬರುತ್ತೆ ಅಂದ್ರೆ ಕಂಪನಿಗೆ ಬರುತ್ತೆ ಮೈ ಡಿಯರ್ಸ್, ಕಂಪನಿಗೆ ಬರುತ್ತೆ reinsurance premium. that's why ಇದನ್ನ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಅಲ್ಲಿ ಲೆಸ್ ಮಾಡ್ಕೊಳ್ತೀವಿ. ರೀಇನ್ಶೂರೆನ್ಸ್ ಪ್ರೀಮಿಯಂ ಲೆಸ್ ಮಾಡ್ಕೊಳ್ತೀವಿ. ಯಾಕೆ ಅಂದ್ರೆ ಇದು ಅವ್ರದೇ ಪ್ರೀಮಿಯಂ, ಬೇರೆ ಕಂಪನಿಯವರು ಕಟ್ತಕ್ಕಂಥದ್ದು. ಇವರೇ ಕಟ್ಟಬೇಕು ರೀಇನ್ಶೂರೆನ್ಸ್ ಪ್ರೀಮಿಯಂ ಅಂದ್ರೆ, ಬೇರೆ ಕಂಪನಿಗೆ ಇವ್ರು ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಇವರಲ್ಲ ಪಾಲಿಸಿ ಇನ್ಶೂರ್ ಮಾಡ್ಸಿರೋದು ಬೇರೆ ಕಂಪನಿಯಲ್ಲಿ. ಸೊ ರೀಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇವ್ರು ಪೇ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಲೆಸ್ ಮೈ ಡಿಯರ್ಸ್, ಇದು ಟ್ರೀಟ್ಮೆಂಟ್, ಇದು ಬೇಸ್. ಪ್ರೀಮಿಯಂ ಅಟ್ ದ ಬಿಗಿನಿಂಗ್ ಲೆಸ್ ಮಾಡ್ತೀವಿ, ಪ್ರೀಮಿಯಂ ಅಟ್ ದ ಎಂಡ್ ಹ್ಯಾಡ್ ಮಾಡ್ತೀವಿ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಟ್ ದ ಬಿಗಿನಿಂಗ್ ಹ್ಯಾಡ್ ಮಾಡ್ತೀವಿ, ಪ್ರೀಮಿಯಂ ರಿಸೀವ್ಡ್ ಇನ್ ದ ಅಡ್ವಾನ್ಸ್ ಅಟ್ ದ ಎಂಡಿಂಗ್ ಲೆಸ್ ಮಾಡ್ತೀವಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಹ್ಯಾಡ್ ಮಾಡ್ತೀವಿ, ರೀಇನ್ಶೂರೆನ್ಸ್ ಪ್ರೀಮಿಯಂ ಲೆಸ್ ಮಾಡ್ತೀವಿ ಮೈ ಡಿಯರ್ಸ್. ಕಮ್ ಟು ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಮೈ ಡಿಯರ್ಸ್, ಕಮ್ ಟು ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್. ಓಕೆ ಮೈ ಡಿಯರ್ಸ್, ಕ್ಯಾಲ್ಕುಲೇಷನ್ಸ್ ಬಂದಾಗ ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೀಮಿಯಂ ಆಸ್ ಪರ್ ಶೆಡ್ಯೂಲ್ ನಂಬರ್ 1 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 1 ನೋಡಿ, ಅಲ್ಲಿ ಏನೇನ್ ಮಾರ್ಕ್ಸ್ ಮಾಡಬೇಕು ಅದೇ ತರ ಬಂದಿರುತ್ತೆ. ಫಸ್ಟ್ ಒನ್ ಇಸ್
Premium received during the year. Premium received during the year 33,33,000. Correcta? 33,33,000. Correcta? Yes, sir. ನಿಸ್ಸಾರ ಅನ್ನೋದಕ್ಕೂ ಕಷ್ಟನೇನ್ರಿ, ಏನ್ರಿ ಮಾಡ್ತಿದ್ರಿ ಆಡಿಯೋ ತಗೊಂಡು? ನೆಕ್ಸ್ಟ್ ಮೈಡಿಯರ್ಸ್, ಆಡ್ ಕಂಟೆಂಟ್ಸ್ ನೋಡಿ, ಎಲ್ಲ ಆಡ್ ಮಾಡೋವೆಲ್ಲ ಒಂದ್ ಕಡೆ ಬರ್ದ್ಬಿಟ್ಟಿದೀನಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31st March 2019. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಫಾರ್ ಕರೆಂಟ್ ಇಯರ್ ಅನ್ಕೋಬಹುದು ಮೈಡಿಯರ್ಸ್ ನಾವಿದು. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಫಾರ್ ಕರೆಂಟ್ ಇಯರ್ 31st March 2019 78,000. ಕರೆಕ್ಟ್ ಆಡ್ ಮಾಡಬೇಕು, ಆಡ್ ಮಾಡಿದೀನಿ. ದಯವಿಟ್ಟು ಆ ಕುರಿಗಳಿರೋರು ಯಾರು ಆಫ್ ಮಾಡ್ರಮ್ಮ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 1/4/2018. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 1/4/2000 2018 1/4 ಅಲ್ಲಿ ಬಿಗಿನಿಂಗ್ ಅಲ್ಲಿ ರಿಸೀವ್ ಮಾಡ್ಕೊಂಡ್ರೆ ಅದು ಕರೆಂಟ್ ಇಯರ್ ಆಗುತ್ತೆ. 86,000 ಆಡ್ ಮಾಡಿದೀನಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 78,000 ಆಡ್ ಮಾಡಿದೀನಿ. ಮೂರು ಆಡ್ ಮಾಡಿದೀನಿ. ಆಡ್ ಮಾಡಿ ಮೂರು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಕರೆಕ್ಟ್ ಇದೆಯಾ ನೋಡಿ? ಕರೆಕ್ಟ್ ಇದೆಯಾ? 2,42,000. 33,33,000 ಗೆ 2,42,000 ಆಡ್ ಮಾಡಿ. ಮಾಡ್ರಿ. 35,75,000. 35,75,000. ಮತ್ತೆ ನೋಡಿ ಮೈಡಿಯರ್ಸ್, ಲೆಸ್ ಮಾಡ್ತಿದ್ದೀನಿ ಕಂಟೆಂಟ್ಸ್. ಯಾವ್ಯಾವ್ದು ಲೆಸ್ ಮಾಡಬೇಕು ಅನ್ನೋ ಕಂಟೆಂಟ್ಸ್ ಲೆಸ್ ಮಾಡ್ತಿದ್ದೀನಿ. ವೇಟ್ ಎ ಮಿನಿಟ್. ಲೆಸ್ ಮಾಡೋ ಕಂಟೆಂಟ್ಸ್ ನೋಡ್ಕೊಳ್ಳಿ ಮೈಡಿಯರ್ಸ್. ಲೆಸ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 1/4. ಯಾಕೆಂದ್ರೆ ಲಾಸ್ಟ್ ಇಯರ್ ರಿಲೇಟೆಡ್ ಮೈಡಿಯರ್ಸ್ ಇದು ಲಾಸ್ಟ್ ಇಯರ್ ಗೆ ರಿಲೇಟೆಡ್ ಇರುತ್ತೆ. 58,000 ಲೆಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಸ್ ಆನ್ 31st March 2019. ಇದು ನೆಕ್ಸ್ಟ್ ಇಯರ್ದು ಮೈಡಿಯರ್ಸ್, ನೆಕ್ಸ್ಟ್ ಇಯರ್ದು ಲೆಸ್ ಮಾಡ್ತಾ ಇದ್ದೀನಿ. ರೀಇನ್ಶೂರೆನ್ಸ್ ಪ್ರೀಮಿಯಂ ಎಕ್ಸ್ಪೆನ್ಸಸ್ ಮೈಡಿಯರ್ಸ್ 44,000. ಟೋಟಲ್ ಮಾಡಿ 58 ಪ್ಲಸ್ 52 110 ಪ್ಲಸ್ 44 1,54,000. ಕರೆಕ್ಟ್ ಇದೆ. 35,75,000 ಅಲ್ಲಿ 1,54,000 ಲೆಸ್ ಮಾಡಿ 34,21,000. ಕರೆಕ್ಟ್ ಇದೆಯಾ? Yes, sir. That is net premium, my dears. This is the method of calculation of net premium, my dears. This is the method of calculation of net premium. Right. Next problem nodta idini, my dears. Following are the details extracted from Life Insurance Limited to ascertain the amount of net premium. Net premium na calculate ಮಾಡೋದಕ್ಕಾಗಿ ಡೀಟೇಲ್ಸ್ ಕೊಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಓಕೆ ಚಾರ್ಟ್ ಮಾಡಿದೀರಾ? ತುಂಬಾ ಜನ ಚಾರ್ಟ್ ಮಾಡಿದೀರಾ. ಬಾಲಾಜಿ, ವೀಣಾ, ಬಿಂದುಶ್ರೀ, ಮನು, ಅರ್ಚಿತಾ. ಓಕೆ, ಥ್ಯಾಂಕ್ ಯು ಆಲ್. ಮೈ ಡಿಯರ್ಸ್ ನೋಡ್ಕೊಳ್ಳಿ, ಈ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ. ಇದನ್ನ ನಾನು ಜಸ್ಟ್ ಗ್ಲಾನ್ಸ್ ಮಾಡ್ಕೊಡ್ತೀನಿ, ನೀವೇ ಮನೆಯಲ್ಲಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಗ್ಲಾನ್ಸ್. ಪ್ರೀಮಿಯಂ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ 17 lakh rupees, ಮೈ ಡಿಯರ್ಸ್. ಇದು ವೇಟ್ ಎ ಮಿನಿಟ್. 17,18,000 ಬೇಸ್ ಮೈ ಡಿಯರ್ಸ್, ಬೇಸ್ ಮಾಡ್ಕೊಳ್ಳಿ. 17,80,000 ಬೇಸ್ ಮಾಡ್ಕೊಳ್ಳಿ. ದೆನ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 1/4/2016 ಮೈ ಡಿಯರ್ಸ್. ಬಿಗಿನಿಂಗ್ ಏನ್ ಮಾಡ್ಬೇಕು ಮೈ ಡಿಯರ್ಸ್? ಇದನ್ನ ಹೇಳಿ. ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31st March 2017 ಏನ್ ಮಾಡ್ಬೇಕು ಮೈ ಡಿಯರ್ಸ್? ನೋಡಿ ಮಾತಾಡೋದೇ ಇಲ್ಲ. ಆಡ್ ಮಾಡ್ಬೇಕು. ಪ್ರೀಮಿಯಂ ರಿಲೇಟೆಡ್ ಟು ಕರೆಂಟ್ ಇಯರ್ ಅವರೇ ಹೇಳ್ತಿದಾರಲ್ಲ, ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ. ಇನ್ನೇನಿದೆ? ಪ್ರೀಮಿಯಂ ರಿಲೇಟೆಡ್ ಟು ಕರೆಂಟ್ ಇಯರ್ ಏನ್ ಮಾಡ್ಬೇಕು? ಆಡ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಪ್ರೀಮಿಯಂ ರಿಲೇಟೆಡ್ ಟು ಕರೆಂಟ್ ಇಯರ್ ಮೈ ಡಿಯರ್ಸ್ ಆಡ್ ಮಾಡ್ಕೋಬೇಕು. ವೇಟ್ ಎ ಮಿನಿಟ್. ಆಡ್ ಮಾಡ್ಕೋಬೇಕು ಮೈ ಡಿಯರ್ಸ್. ದೆನ್ ಪ್ರೀಮಿಯಂ ರಿಲೇಟೆಡ್ ಟು ಲಾಸ್ಟ್ ಇಯರ್ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಪ್ರೀಮಿಯಂ ರಿಲೇಟೆಡ್ ಟು ನೆಕ್ಸ್ಟ್ ಇಯರ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಇಯರ್ ದಿನೇಶ್, ನೆಕ್ಸ್ಟ್ ಇಯರ್ ಲೆಸ್. ದೆನ್ ರೀಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಮಾಡ್ಬೇಕು? ಆಗ್ಲೇ ಸಾಲ್ವ್ ಮಾಡಿದೀವಿ. ಲೆಸ್. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು ಮೈ ಡಿಯರ್ಸ್. ದಿಸ್ ಇಸ್ ದ ಪ್ರಾಬ್ಲಮ್ ಮೈ ಡಿಯರ್ಸ್. ಸಾಲ್ವ್ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ರೈಟ್. ನೆಕ್ಸ್ಟ್, ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ನೆಟ್ ಪ್ರೀಮಿಯಂ. ಮೈ ಡಿಯರ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಮೈ ಡಿಯರ್ಸ್. ಅದನ್ನ ಸಾಲ್ವ್ ಮಾಡಿ ನನಗೆ ಕಳಿಸ್ಬೇಕಾಗುತ್ತೆ. ನೀವು ಸಾಲ್ವ್ ಮಾಡಿ ಕಳಿಸಿ ಅದನ್ನ. ಆ ಪ್ರಾಬ್ಲಮ್ ನ ಮಾರ್ಕ್ ಮಾಡಿಸಿದೀನಿ. ಸಾಧ್ಯವಾದ್ರೆ ಇದು ಮಾರ್ಕ್ ಮಾಡಿಸ್ಬಿಡ್ತೇನೆ. ಏನ್ ಈ ತರದ್ದು ಹೊಂದಿಸಿ ಬರೀರಿ, ಈ ತರ ಇದೆ. ಮ್ಯಾಚ್ ದಿ ಫಾಲೋಯಿಂಗ್ ನೋಡಿ ಮೈ ಡಿಯರ್ಸ್. ಪ್ರೀಮಿಯಂ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ 2015-16 14,40,000 ಬೇಸ್ ಮೈ ಡಿಯರ್ಸ್. ಬೇಸ್. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 1/4/2016
16 ಏನ್ ಮಾಡ್ಬೇಕು ಮೈ ಡಿಯರ್ಸ್ ಬಿಗಿನಿಂಗ್ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಮೈನಸ್ ಮಾಡ್ಬೇಕು ಲೆಸ್ ಮಾಡ್ಬೇಕು ಮೈ ಡಿಯರ್ಸ್ ಲೆಸ್ ಮಾಡ್ಬೇಕು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31st March 2016 ಏನ್ ಮಾಡ್ಬೇಕು ಇರಿ ಒಂದ್ ನಿಮಿಷ ಮಿಸ್ ಆಗಿದೆ 1/4/2016 ಅಂದ್ರೆ ಇದು 1/4/2031st March 2017 ಬರ್ಬೇಕು ಮೈ ಡಿಯರ್ಸ್ 17 ಅಲ್ಲ ವೇಟ್ ಎ ಮಿನಿಟ್ ಇದು 15 ವೇಟ್ ಎ ಮಿನಿಟ್ ಮೈ ಡಿಯರ್ಸ್ ಇದು 15 ಇದು 16 ಅಲ್ಲ ಅಕೌಂಟಿಂಗ್ ಇಯರ್ ಕೊಟ್ಟಿದ್ದಾರೆ ನೋಡಿ 15-16 1/4/2015 ಓಪನಿಂಗ್ ಬ್ಯಾಲೆನ್ಸ್ ಲೆಸ್ ಮಾಡಬೇಕು ಕ್ಲೋಸಿಂಗ್ ಬ್ಯಾಲೆನ್ಸ್ ನೀವೇನ್ ಮಾಡಬೇಕು ಹ್ಯಾಡ್ ಮಾಡಬೇಕು ಮೈ ಡಿಯರ್ಸ್ ಹ್ಯಾಡ್ ಮಾಡಿ ನೆಕ್ಸ್ಟ್ ಮೈ ಡಿಯರ್ಸ್ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 1/4/2016 ಅಲ್ಲ 15 ಕೊಡ್ಬೇಕಿದೆ 15 ಹೇಳಿ ಮೈ ಡಿಯರ್ಸ್ ಏನ್ ಮಾಡ್ಬೇಕು ಹೇಳಿ ಪ್ರೀಮಿಯಂ ನೋಡಪ್ಪ ಓಪನಿಂಗ್ ಡೇಟ್ ಅಲ್ಲಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಆದ್ರೆ ಲಾಸ್ಟ್ ಇಯರ್ ಈ ವರ್ಷದ ರಿಸೀವ್ ಮಾಡ್ಕೊಂಡಿದ್ವಿ ನಾವು ಈ ವರ್ಷದ ಅಕೌಂಟ್ ಮಾಡ್ತಾ ಇರ್ತೀವಿ ಹ್ಯಾಡ್ ಮಾಡಿ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆನ್ 31st March 2016 ಅಂದ್ರೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು ಲೆಸ್ ಮಾಡಬೇಕು ಫಸ್ಟ್ ಪ್ರಾಬ್ಲಮ್ ತರ ಇದೆ ಮೈ ಡಿಯರ್ಸ್ ಪ್ರೀಮಿಯಂ ರೀಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಮಾಡಬೇಕು ಲೆಸ್ ಮಾಡಬೇಕು ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಏನ್ ಮಾಡಬೇಕು ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಹ್ಯಾಡ್ ಮಾಡಬೇಕು ಮೈ ಡಿಯರ್ಸ್ ದಿಸ್ ಇಸ್ ದ ಪ್ರಾಬ್ಲಮ್ ಸಾಲ್ವ್ ಮಾಡಿ ನನಗೆ ಕಳಿಸಬೇಕಾಗುತ್ತೆ ಎಲ್ಲಾರ್ದು ಒಂದೇ ಆನ್ಸರ್ ಬರ್ಬೇಕು ಮೈ ಡಿಯರ್ಸ್ ಅದನ್ನು ನೋಡ್ಕೊಳ್ಳಿ ಎಲ್ಲಾರ್ದು ಒಂದೇ ಆನ್ಸರ್ ಬರಬೇಕು ನನಗೆ ಸಾಲ್ವ್ ಮಾಡಿ ಕಳಿಸಿ ಮೈ ಡಿಯರ್ಸ್ ನೆಕ್ಸ್ಟ್ ಪ್ರಿಪೇರ್ ನೆಕ್ಸ್ಟ್ ಮೆಥಡ್ ಹೋಗ್ತಾ ಇದೆ ಮೈ ಡಿಯರ್ಸ್ ಪ್ರಿಪೇರ್ ರಿವೈಸ್ಡ್ ಲೈಫ್ ಇನ್ಶೂರೆನ್ಸ್ ಫಂಡ್ ಮೈ ಡಿಯರ್ಸ್ ಪ್ರಿಪೇರ್ ರಿವೈಸ್ಡ್ ಲೈಫ್ ಇನ್ಶೂರೆನ್ಸ್ ಫಂಡ್ ಇದು ಬೇರೆ ಮೆಥಡ್ ಅದು ನೋಡಿ ಬೆನಿಫಿಟ್ಸ್ ಪೇಡ್ ಮಾಡಿದೀನಿ ಹೋಮ್ವರ್ಕ್ ಕೊಟ್ಟಿಲ್ಲ ನೆಟ್ ಪ್ರೀಮಿಯಂ ಒಂದು ಮಾತ್ರ ಹೋಮ್ವರ್ಕ್ ಕೊಟ್ಟಿದ್ದೀನಿ ಇದು ಬೇರೆ ಮೆಥಡ್ ಮೈ ಡಿಯರ್ಸ್ ನೋಡ್ಕೊಳ್ಳಿ ಇನ್ 10 ಮಿನಿಟ್ಸ್ ಇದೆ 10 ಮಿನಿಟ್ಸ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಲೈಫ್ ಇನ್ಶೂರೆನ್ಸ್ ಫಂಡ್ ಆಸ್ ಆನ್ 31st March 2017 rupees 22,22,222 ಬೇಸ್ ಮೈ ಡಿಯರ್ಸ್ ಬೇಸ್ ಏಜೆಂಟ್ಸ್ ಕಮಿಷನ್ ಪೇಯಬಲ್ ಡ್ಯೂರಿಂಗ್ ದ ಇಯರ್ ಮೈ ಡಿಯರ್ಸ್ 42,222 ಏಜೆಂಟ್ಸ್ ಕಮಿಷನ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ಮೈ ಡಿಯರ್ಸ್ ಇದು ಎಕ್ಸ್ಪೆನ್ಸಸ್ ಆಗುತ್ತೆ ಮೈ ಡಿಯರ್ಸ್ ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ಲೆಸ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಆಗುತ್ತೆ ಬೋನಸ್ ಯುಟಿಲೈಸರ್ಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅರ್ಥ ಆಗ್ತಿದ್ಯಾ ಬೋನಸ್ ನ ಪ್ರೀಮಿಯಂ ಯುಟಿಲೈಸ್ ಮಾಡ್ತಿದ್ದಾರೆ ಎಕ್ಸ್ಪೆನ್ಸಸ್ ಆಗುತ್ತೆ ಮೈ ಡಿಯರ್ಸ್ ಯಾಕೆಂದ್ರೆ ಬೋನಸ್ ಕೊಡ್ತಿದೀವಿ ಅಂದ್ರೇನೆ ಇನ್ಶೂರೆನ್ಸ್ ಕಂಪನಿಗೆ ಅದು ಎಕ್ಸ್ಪೆನ್ಸಸ್ ಮೈ ಡಿಯರ್ಸ್ ಸೊ ಲೆಸ್ ಮಾಡ್ತೀವಿ 6,666 ಲೆಸ್ ಮಾಡ್ತೀವಿ ಮೈ ಡಿಯರ್ಸ್ ದೆನ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ರೀಇನ್ಶೂರೆನ್ಸ್ interest accrued on reinsurance 33,333 my dears interest accrued on reinsurance ನಾವು reinsurance ಮಾಡಿರೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಇನ್ಶೂರೆನ್ಸ್ ಮಾಡಿಸಿರೋದಕ್ಕೆ ಇಂಟ್ರೆಸ್ಟ್ ಬರ್ತಿದೆ my dears ಆಡ್ ಮಾಡ್ತೀವಿ ಜ್ಞಾಪಕ ಇಟ್ಕೊಳ್ಳಿ ನಮಗೆ ಇನ್ಕಮ್ my dears ಇದು ಇನ್ಕಮ್ ಇದು ಪ್ರೀಮಿಯಂ ಪೇಯಬಲ್ ಆನ್ reinsurance ರೀಇನ್ಶೂರೆನ್ಸ್ ಮಾಡಿಸಿರೋದಕ್ಕೆ ನಾವೇ ಪ್ರೀಮಿಯಂ ಕಟ್ತಾ ಇದೀವಿ ಕಟ್ತಿದೀವಿ ಏನಾಗುತ್ತೆ ಮೈ ಡಿಯರ್ಸ್ ದಿಸ್ ಇಸ್ ಎಕ್ಸ್ಪೆನ್ಸಸ್ ಮೈ ಡಿಯರ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ ಮೈನಸ್ ಮಾಡ್ತೀವಿ ಪ್ರೀಮಿಯಂ ರಿಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಇದು ನಾವು ರಿಸೀವ್ ಮಾಡ್ಕೊಳ್ತಾ ಇದೀವಿ ಇದು ಪ್ರೀಮಿಯಂ ಪೇ ಮಾಡ್ತೀವಿ ನಾವು ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಪೇ ಮಾಡ್ತಾ ಇದೀವಿ ಎಕ್ಸ್ಪೆನ್ಸಸ್ ಇದು ಬೇರೆ ಕಂಪ್ನಿಯವರು ನಮಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಕೊಡ್ತಿದ್ದಾರೆ ಇನ್ಕಮ್ ಆಗುತ್ತೆ ಮೈ ಡಿಯರ್ಸ್ ಆಡ್ ಮಾಡಬೇಕು ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಇನ್ ದ ಬುಕ್ಸ್ ಬಟ್ ರಿಕವರ್ಡ್ in the books but recovered my dears recording or recovered my dears recording my dears ಎರಡರಲ್ಲಿ ಒಂದು ಸೊ ಏನ್ ಮಾಡಬೇಕು ರಿಕವರಿ ಆಗಿದೆ ರೆಕಾರ್ಡ್ ಆಗಿದೆ ಅಂತ my dears ರೆಕಾರ್ಡ್ ಆಗಿದೆ claims outstanding in the books but recovered had ಮಾಡಬೇಕು my dears had ಮಾಡಿ then claims outstanding in the books but not recovered ಆಗಿಲ್ಲ ಅಂದ್ರೆ ಲೆಸ್ ಮಾಡಿ ಅಷ್ಟೇ ರಿಕವರ್ಡ್ ಆಗಿರೋದನ್ನ had ಮಾಡಿದ್ರೆ ರಿಕವರ್ಡ್ ಆಗದೆ ಇರೋದನ್ನ ಲೆಸ್ ಮಾಡ್ತೀವಿ this is called computation of wait minute my dears ಒಂದು ನಿಮಿಷ ಓಕೆ ಆಗುತ್ತೆ ಪೇಜ್ ಆಗುತ್ತೆ ಎಲ್ಲ ಒಂದೇ ಪೇಜ್ ತಗೊಂಡ್ಬಿಡ್ತೀನಿ my dears ರೈಟ್ my dears ನೋಡ್ಕೊಳ್ಳಿ my dears computation of revised life insurance fund my dears life insurance fund as on 31st March 2017 base my dears 22,22,222 agents commission expenses ಆಗುತ್ತೆ bonus utilized in reduction of premium ನ ಬೋನಸ್ ಯೂಸ್ ಮಾಡೋದ್ರಿಂದ ಎಕ್ಸ್ಪೆನ್ಸಸ್ ಆಗುತ್ತೆ ಇಂಟ್ರೆಸ್ಟ್ ಅಕ್ರೂಡ್ ಆನ್ ರೀಇನ್ಶೂರೆನ್ಸ್ ಇನ್ಕಮ್ ಮೈ ಡಿಯರ್ಸ್ ಆಡ್ ಮಾಡಿದೀನಿ ಪ್ರೀಮಿಯಂ ಪೇಯಬಲ್ ಅವರೇ ಹೇಳಿದ್ದಾರೆ ಪೇಯಬಲ್ ಎಕ್ಸ್ಪೆನ್ಸಸ್ ಮೈ ಡಿಯರ್ಸ್ ಪ್ರೀಮಿಯಂ ರಿಕವರ್ ಅವರೇ ಹೇಳಿದ್ದಾರೆ ರಿಕವರ್ ಇನ್ಕಮ್ ಮೈ ಡಿಯರ್ಸ್
ಕ್ಲೈಮ್ಸ್ ಔಟ್ಸ್ಟ್ಯಾಂಡಿಂಗ್ ಇನ್ ದ ಬುಕ್ಸ್ ಬಟ್ ರಿಕವರ್ಡ್. ಔಟ್ಸ್ಟ್ಯಾಂಡಿಂಗ್ ಅಂತಿದೆ ಬಟ್ ರಿಕವರಿ ಮಾಡಿದೀವಿ ಅಂದ್ರೆ ಆಡ್ ಮಾಡಬೇಕು, ಇನ್ಕಮ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಇದೆ ರಿಕವರಿ ಆಗಿಲ್ಲ, ಲೆಸ್ ಮಾಡಬೇಕು ಮೈಡಿಯರ್ಸ್. ಕಮ್ ಟು ದ ಪಾಯಿಂಟ್. ಸ್ಟೇಟ್ಮೆಂಟ್ ಶೋಯಿಂಗ್ recomputation of fund. Statement showing recomputation of fund, my dears. Recomputation. Life insurance fund as on 31st March 2017 22,22,222 base, my dears. Had ಮಾಡೋದು ಆಲ್ರೆಡಿ ಅಲ್ಲಿ ಹೇಳಿದೀನಿ. Interest accrued on reinsurance 33,333. Premium recovered under reinsurance 44,444. Claims outstanding in the books but recording at but recovered. ಬರಿಬಹುದು, recovered ಬರಿಬಹುದು. Recovered. Wait a minute, my dears. Recovered. Okay, my dears, total ಮಾಡಿ 33,333, 44,444, 11,111. ಎಷ್ಟು? 88,800. ಕರೆಕ್ಟ್ ಇದೆಯಾ? 88,888. ಟೋಟಲ್ ಮಾಡಿ 22,22,222 ಪ್ಲಸ್ 88,888. ಕರೆಕ್ಟ್ ಇದೆಯಾ? 23,11,110. 110. ಕರೆಕ್ಟ್ ಇದೆಯಮ್ಮ? ಸೂಪರ್. ನೆಕ್ಸ್ಟ್ ಲೆಸ್ ಮೈ ಡಿಯರ್ಸ್. ಆಲ್ರೆಡಿ ನಾವು ಯಾವ್ಯಾವ ಲೆಸ್ ಮಾಡಬೇಕು ಅಂತ ಹಾಕಿದೀವಿ. ಏಜೆಂಟ್ಸ್ ಕಮಿಷನ್ ಪೇಯಬಲ್ 42,222. ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ. ಬೋನಸ್ ಯುಟಿಲೈಸ್ಡ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 6,666. ಪ್ರೀಮಿಯಂ ಪೇಯಬಲ್ ಅಂಡರ್ reinsurance. Premium payable under reinsurance, my dears, 4,444. Claims outstanding in the books but not recovered, recorded or recovered. ಯಾವ್ದಾದ್ರು ಬರೀರಿ my dears. Not recorded or not recovered. 14,444, my dears. Total ಮಾಡಿ my dears. ಇದನ್ನ total ಮಾಡಿ 42 to 22 6,666 4,444 14,444 67,776. correct? 776. Yes, sir. My dears, Yes, 23,11,110 ನಲ್ಲಿ 67,776 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಮೌಂಟ್ ನೋಡಿ. ಕರೆಕ್ಟ್ ಇದೆಯಾ? ದಟ್ ಈಸ್ ರಿವೈಸ್ಡ್ ಇನ್ಶೂರೆನ್ಸ್ ಫಂಡ್ 22,43,334, my dears. This is the method. This is the method, my dears. ಸಾಲ್ವ್ ಮಾಡುವಂತ ಮೆಥಡ್, my dears. Then ಇದೆಯಾ? My dears, next ನೋಡ್ಕೊಳ್ಳಿ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ರಿವೈಸ್ಡ್ ಲೈಫ್ ಇನ್ಶೂರೆನ್ಸ್ ಫಂಡ್. ಫಾಸ್ಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ my dears. ಯಾಕೆಂದ್ರೆ ಟೈಮ್ 4 ನಿಮಿಷ ಇದೆ. ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹಾಗಾಗಿ ಬೇಗ ನೋಡ್ಕೋಬೇಕು. ಇದು ಬೇಸ್ my dears. ಲೈಫ್ ಇನ್ಶೂರೆನ್ಸ್ ಫಂಡ್ ಬೇಸ್. Claims of rupees 15,000 as intimated and admitted but not paid during the year. But not paid during the year. Claims of rupees 15,000 but not paid, my dears. Minus ಮಾಡ್ಕೊಳ್ಳಿ. Minus. Claims of rupees 8,000 outstanding in the books during the year but return back. But return back, my dears. Opposite ಇದೆ. Opposite ಇದೆ. Add ಮಾಡ್ಕೋಬಹುದು my dears. Add ಮಾಡ್ಕೋಬಹುದು. A premium of rupees 1,000 is payable, my dears. Payable ಅಂದ್ರೆ ಏನ್ ಮಾಡ್ಕೋಬೇಕು? ಮೈನಸ್ ಮಾಡ್ಕೋಬೇಕು. ಪೇಯಬಲ್ ಮೈನಸ್ ಮಾಡ್ಕೊಳ್ಳಿ. 30,000 ರಿಕವರಿ ಆಸ್ reinsurance, my dears. 30,000 as recovered as reinsurance, my dears. ಆಡ್ ಮಾಡ್ಕೊಳ್ಳಿ. ಬೋನಸ್ ಇನ್ ಯುಟಿಲೈಸೇಷನ್ ಆಫ್ ರಿಡಕ್ಷನ್ ಆಫ್ ಪ್ರೀಮಿಯಂ ಏನ್ ಮಾಡ್ಬೇಕು? ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದೀರಾ. ಬೋನಸ್ ಇನ್ ಯುಟಿಲೈಸೇಷನ್ ಆಫ್ ಪ್ರೀಮಿಯಂ ಮೈನಸ್ ಮಾಡ್ಕೋಬೇಕು. ಏಜೆಂಟ್ಸ್ ಕಮಿಷನ್ ಆಫ್ ಕೋರ್ಸ್ ಮೈನಸ್ ಮಾಡ್ಕೋಬೇಕು, my dears. ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕಳಿಸ್ಬೇಕು. ಮಾಡ್ಬೇಕು, ನಾನು ಮಾಡಲ್ಲ. ಈ ಪ್ರಾಬ್ಲಮ್ಸ್ ಎಲ್ಲ ಬಂದ್ರೆ ನೆಕ್ಸ್ಟ್ ನಾನು ಕ್ಲಾಸ್ ಮಾಡೋದು. ನೆಕ್ಸ್ಟ್ ಇದು ಪ್ರಾಬ್ಲಮ್ ನೋಡ್ಕೊಂಡ್ಬಿಡಿ my dears. ಫ್ರಮ್ ದ ಫಾಲೋಯಿಂಗ್ ರಿವೈಸ್ಡ್ ಲೈಫ್ ಇನ್ಶೂರೆನ್ಸ್ ಫಂಡ್ ನೋಡಿ my dears. ಇಲ್ಲಿ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಫಂಡ್ ಡ್ಯೂರಿಂಗ್ ದ ಇಯರ್ ಬೇಸ್ 14 lakhs. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್, my dears. ಆಡ್ ಮಾಡ್ಕೋಬೇಕು. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ, my dears. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಫಾರ್ ಅಕ್ಸೆಪ್ಟೆನ್ಸಸ್, my dears. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಫಾರ್ ಅಕ್ಸೆಪ್ಟೆನ್ಸಸ್ ಆಡ್ ಮಾಡ್ಕೊಳ್ಳಿ my dears. ಆಡ್ ಮಾಡ್ಕೋಬೇಕು ಬಿಕಾಸ್ ಇನ್ಕಮ್, my dears. ಇನ್ಕಮ್ ಆಗುತ್ತೆ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಆಲ್ರೆಡಿ ನಮಗೆ ಗೊತ್ತಿದೆ, ಮೈನಸ್ ಮಾಡ್ಕೋಬೇಕು. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಲೆಸ್ ಮಾಡ್ಕೋಬೇಕು. ದೆನ್ ಕ್ಲೈಮ್ಸ್ ಇಂಟಿಮೇಟೆಡ್ ಬಟ್ ನಾಟ್ ಅಡ್ಮಿಟೆಡ್. ಕ್ಲೈಮ್ಸ್ ಇಂಟಿಮೇಟೆಡ್ ಬಟ್ ನಾಟ್ ಅಡ್ಮಿಟೆಡ್ ಮೈನಸ್ ಮಾಡ್ಕೊಳ್ಳಿ. ಕ್ಲೈಮ್ಸ್ ಕವರ್ಡ್ ಅಂಡರ್ reinsurance, my dears. ಕ್ಲೈಮ್ಸ್ ಕವರ್ಡ್ ಅಂಡರ್ reinsurance ಆಡ್ ಮಾಡ್ಕೊಳ್ಳಿ. ಸೊ ಮಾಡಿದ್ರೆ ಪ್ರಾಬ್ಲಮ್ ಕ್ಲಾರಿಟಿ ಸಿಗುತ್ತೆ, my dears. ಆಫ್ಟರ್ ದಟ್ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ರೈಟ್, ರಿಮೈನಿಂಗ್ ನಾನು ಮಾಡಿಸ್ತೀನಿ ಬಿಡಿ. ಪ್ರಾಬ್ಲಮ್ ನಂಬರ್ 10 ಇಂದ ನಾನು ಮಾಡಿಸ್ಬೇಕಾ 9 ಇಂದ ಮಾಡಿಸ್ಬೇಕಾ my dears? ಯಾವ್ದು 9 ನೀವೇ ಮಾಡ್ಕೊಂಡ್ಬಿಡ್ರೆ 10 ಇಂದ ಮಾಡಿಸ್ತೀನಿ. 9 ನೀವೇ ಮಾಡ್ಕೊಬಿಡಿ.
ನೋಡ್ಕೊಳ್ಳಿ, ಪ್ರಾಬ್ಲಮ್ ನೋಡ್ಕೊಳ್ಳಿ ಅಷ್ಟೇ. ಪ್ರಾಬ್ಲಮ್ ನೋಡ್ಕೊಳ್ಳಿ, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಕ್ಯಾಲ್ಕುಲೇಟ್ ರಿವೈಸ್ ಲೈಫ್ ಇನ್ಶೂರೆನ್ಸ್ ಫಂಡ್ 99,99,999. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ ಬಂದಿದೆ. ಬರದೇ ಇರೋದಾದ್ರೆ ನಾನು ಏನ್ ಮಾಡಬೇಕು ಟ್ರೀಟ್ಮೆಂಟ್ ಹೇಳ್ತೀನಿ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಆಲ್ರೆಡಿ ಅಫೆಕ್ಟೆಡ್ ಬಂದಿದೆ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಕ್ಸೆಪ್ಟೆನ್ಸಸ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬಂದಿದೆ ನೋಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಅಕ್ಸೆಪ್ಟೆನ್ಸಸ್. ಕ್ಲೈಮ್ಸ್ ಕವರ್ಡ್ ಅಂಡರ್ ರೀಇನ್ಶೂರೆನ್ಸ್ ಬಂದಿದೆ ಮೈ ಡಿಯರ್ಸ್, ಹೊಸದಲ್ಲ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬಂದಿದೆ. ಕ್ಲೈಮ್ಸ್ ಇಂಟಿಮೇಟೆಡ್ ಬಟ್ ನಾಟ್ ಅಡ್ಮಿಟೆಡ್ ಬಂದಿದೆ ಮೈ ಡಿಯರ್ಸ್, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಂಡು ಸಾಲ್ವ್ ಮಾಡಿ. ಏಜೆಂಟ್ಸ್ ಕಮಿಷನ್ ಪೇಬಲ್ ಆಫ್ಕೋರ್ಸ್ ಬಂದಿದೆ ಮೈ ಡಿಯರ್ಸ್, ಬಂದಿದೆ. ಪ್ರೀಮಿಯಂ ಪೇಬಲ್ ರೀಇನ್ಶೂರೆನ್ಸ್ ಆಗಿದೆ ಮೈ ಡಿಯರ್ಸ್. ಇಷ್ಟು ಹೋಮ್ವರ್ಕ್ ನ ನೀವು ಸಾಲ್ವ್ ಮಾಡಿ ನನಗೆ ಕಳಿಸ್ಬೇಕು ಮೈ ಡಿಯರ್ಸ್. ಎಲ್ಲಾರ್ದು ಒಂದೇ ಆನ್ಸರ್ ಬರಬೇಕು. ಸೊ ಕ್ವಶನ್ ನಂಬರ್ 10 ಇಂದ ನಾನು ಸಾಲ್ವ್ ಮಾಡಿಸ್ತೀನಿ ಮೈ ಡಿಯರ್ಸ್. ಕ್ವಶನ್ ನಂಬರ್ 10, 11, 12 ಓಕೆ, ನಾನು ಸಾಲ್ವ್ ಮಾಡಿಸ್ತೇನೆ ಮೈ ಡಿಯರ್ಸ್. ಅದು ನಾನು ಸಾಲ್ವ್ ಮಾಡಿಸ್ತೀನಿ. ರೈಟ್ ಮೈ ಡಿಯರ್ಸ್? ಇಷ್ಟು ನೀವು ಸಾಲ್ವ್ ಮಾಡಿ ನನಗೆ ಕಳಿಸ್ಕೊಡಿ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಅಂಟಿಲ್ ಟೇಕ್ ಕೇರ್.